ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮ್ಮ ಮುಂದೆ ಕರ್ನಾಟಕದ ಟಾಪ್ 5 ಪೊಲಿಟಿಕಲ್ ಅಪ್ಡೇಟ್ಸ್ನ ತೆಗೆದುಕೊಂಡು ಬಂದಿದ್ದೇನೆ. ಅದರಲ್ಲಿ ಮೊದಲನೇ ವಿಚಾರ ಯಾರ ಬಗ್ಗೆ ಅಂದರೆ ನಮ್ಮ ಕಿಚ್ಚ ಸುದೀಪ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಕಿಚ್ಚ ಸುದೀಪ್ ಅವರು ದಿಢೀರನೆ ಒಂದು ಸುದ್ದಿಗೋಷ್ಠಿಯನ್ನು ಕರೆದು ನಟ್ಟು ಬೋಲ್ಟ್ ವಿಚಾರವಾಗಿ ಅವರು ರಾಜಕೀಯಕ್ಕೆ ಬರ್ತಾರಾ ಇಲ್ವಾ ಅನ್ನುವ ಬಗ್ಗೆ ಎಲ್ಲರಿಗೂ ತಿಳಿ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಎಂತ ಹೇಳಿದ್ರು ಅಂದರೆ, ನಾನು ರಾಜಕೀಯಕ್ಕೆ ಬರೋಕ್ಕೆ ಇಷ್ಟ ಇಲ್ಲ, ಆದರೂ ಒಂದೊಂದ್ಸರಿ ರಾಜಕೀಯಕ್ಕೆ ಬಂದ್ಬಿಡೋಣ ಅಂತ ಮಾಡಿಬಿಡ್ತಾರೆ. ಯಾಕಂದರೆ ಬೇರೆಯವರು ಆ ರೀತಿ ನಡೆದುಕೊಳ್ತಾರೆ. ಕೆಲವರು ಏನಂತ ಹೇಳ್ತಾರೆ ಅಂದರೆ, ರಾಜಕೀಯಕ್ಕೆ ಬಂದ ಕೂಡಲೇ ಚೇಂಜ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ. ಆದರೆ ನಾನು ಚೇಂಜ್ ಆಗದೆ ನಟ್ಟು ಬೋಲ್ಟನ್ನು ಟೈಪ್ ಮಾಡಿಕೊಂಡಿದ್ದೇನೆ, ಆ ರೀತಿ ನಾನು ಇರ್ತೀನಿ ಅಂತ ಅವರು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ, ಈ ಸಿದ್ದರಾಮಯ್ಯ ಅವರ ಜೊತೆ ನಿಮ್ಮ ಜೊತೆ ಜಾಸ್ತಿ ಕಾಣಿಸ್ಕೊಳ್ತಿದ್ದೀರಲ್ಲ ಅಂತ ಕೇಳಿದ್ದಕ್ಕೆ ಅವ್ರು ಏನಂತ ಹೇಳಿದ್ರು ಅಂದರೆ, ಸಿದ್ದರಾಮಯ್ಯ ಅವರಿಗೆ ಅವ್ರದ್ದೇ ಆದ ತಲೆನೋವುಗಳಿದೆ, ಇನ್ನು ನನ್ನನ್ನು ಪಕ್ಷಕ್ಕೆ ಸೇರಿಸ್ಕೊಳ್ತಾರಾ, ಅವರ ಮೇಲೆ ನನಗೆ ಅಪಾರವಾದ ಗೌರವವಿದೆ. ನಾನು ಸಿದ್ದರಾಮಯ್ಯ ಅವರ ಭೇಟಿ ಆಗೋದು ಯಾಕಪ್ಪ ಅಂದರೆ, ನನ್ನ ಹಲವಾರು ಕಾರ್ಯಕ್ರಮಗಳಿಗಾಗಿ ಅವ್ರನ್ನ ಭೇಟಿ ಆಗ್ತಿರ್ತೀನಿ, ಅದು ಬಿಟ್ಟು ಪಕ್ಷಕ್ಕೆ ಸೇರಿಸ್ಕೊಳ್ಳುವ ಉದ್ದೇಶದಿಂದ ಅಲ್ಲ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ, ಈ ಹಿಂದೆ ಒಂದು ವಿಷಯ ಉದ್ಭವ ಆಗಿತ್ತು. ಅದೇನಪ್ಪ ಅಂದರೆ ನಟ್ಟು ಬೋಲ್ಟ್. ಹೌದು ಸ್ನೇಹಿತರೆ, DK ಶಿವಕುಮಾರ್ ಅವರು ಒಂದು ವೇದಿಕೆಯಲ್ಲಿ ಏನಂತ ಹೇಳ್ತಾರೆ ಅಂದರೆ, ಚಿತ್ರರಂಗದವರ ನಟ್ಟು ಬೋಲ್ಟ್ ಟೈಟ್ ಮಾಡೋದು ನನಗೆ ಗೊತ್ತಿದೆ ಅಂತ ಅವರು ತಿಳಿಸಿದರು. ಇದಕ್ಕೆ ಕಿಚ್ಚ ಸುದೀಪ್ ಅವರು ಮತ್ತೆ ಮಾತನಾಡಿದ್ದಾರೆ. ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ನಟ್ಟು ಬೋಲ್ಟ್ ವಿಚಾರದಲ್ಲಿ ಕೇವಲ DK ಶಿವಕುಮಾರ್ ಅವರ ಸಾಹೇಬ್ರದ್ದೇನಿಲ್ಲ, ಇದೆಲ್ಲ ಕಿತಾಪತಿ ಮಾಡಿದ್ದು ಸಾಧು ಕೋಕಿಲ ಅವರು. ಸಾಧು ಕೋಕಿಲ ಅವರು ಎಲ್ಲರನ್ನ ಕರೆದ್ರೆ ಅವ್ರಿಗೆ ಪ್ರೊಟೆಕ್ಷನ್ ಸೆಕ್ಯೂರಿಟಿ ಹೇಗೆ ಕೊಡೋಕ್ಕಾಗುತ್ತೆ ಅಂತ ಆಮೇಲೆ ಹೇಳಿದ್ರು. DK ಶಿವಕುಮಾರ್ ಅವರು ಕೇಳಿದಾಗ ಸುಮ್ಮನೆ ನಿಂತ್ಕೊಂಡಿದ್ರು. ಅವರು ಯಾರನ್ನ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಕರೆದಿದ್ದಾರೋ ಅವರೆಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಇನ್ನು ಕೆಲವ್ರನ್ನ ಕರೆದಿಲ್ಲ, ಕರೆದಲೇ ಕಾರ್ಯಕ್ರಮಕ್ಕೆ ಹೇಗೆ ಹೋಗೋಕ್ಕಾಗುತ್ತೆ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಒಟ್ಟಾರೆಯಾಗಿ ಈ ನಟ್ಟು ಬೋಲ್ಟ್ ವಿಚಾರ ಏನಿತ್ತು ಅದನ್ನ ಸುದೀಪ್ ಅವರು ಒಂದು ಕ್ಲಾರಿಟಿಯನ್ನು ನೀಡಿದ್ದಾರೆ. ಅವ್ರೇನಂತ ಹೇಳಿದ್ದಾರೆ ಅಂದರೆ, ಇದು ಕೇವಲ DK ಶಿವಕುಮಾರ್ದವ್ರದ್ದು ಏನೂ ಇಲ್ಲ, ಇದರಲ್ಲಿ ಇದೆಲ್ಲ ಕಿತಾಪತಿ ಮಾಡಿದ್ದು ಸಾಧು ಕೋಕಿಲ ಅವರೇ. ಆದ್ದರಿಂದ ಈ ಸಾಧು ಕೋಕಿಲ ಅವರ ಗುಣ ಹಾಗೇನೆ ಇರುತ್ತೆ, ಅವ್ರದ್ದು ತಮಾಷೆಯ ಗುಣ ಅಂತ ಹೇಳಿ ಈ ವಿವಾದಾತ್ಮಕ ವಿಷಯಕ್ಕೆ ತೆರೆಯನ್ನು ಎಳೆದಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಇವತ್ತಿನ ಎರಡನೇ ಪೊಲಿಟಿಕಲ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ಕಾಂಗ್ರೆಸ್ನ ಶಾಸಕರು ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸೌಜನ್ಯ ಕೊಲೆ ಪ್ರಕರಣ ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಉಂಟು ಮಾಡಿತ್ತು. ಅಷ್ಟೇ ಅಲ್ಲದೆ, ಜಸ್ಟಿಸ್ ಫಾರ್ ಸೌಜನ್ಯವನ್ನು ಕೂಡ ಅಭಿಯಾನ ಕೂಡ ಹಲವಾರು ಮಂದಿ ಪ್ರಾರಂಭನ ಮಾಡಿದರು. ಅದೀಗ ಕೂಡ ನಡೀತಾನೆ ಇದೆ. ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ಶಾಕಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಸೌಜನ್ಯ ಕೊಲೆ ಪ್ರಕರಣದ ಕೊಲೆಪಾತಕರ ಬಗ್ಗೆ ಹೆಸರುಗಳನ್ನ BJPಯವರಿಗೆ ಗೊತ್ತು, ಅವರು ಈ ಕೂಡಲೇ ಇದನ್ನು ಬಹಿರಂಗಪಡಿಸಬೇಕು ಅಂತ ಸವಾಲನ್ನು ಹಾಕಿದ್ದಾರೆ. ಹೌದು ಸ್ನೇಹಿತರೆ, ಅವ್ರು ಮಾತನಾಡಿ ಏನಂತ ಹೇಳ್ತಿದ್ದಾರೆ ಅಂದರೆ, 2023ರಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷ ಆಗಿದ್ದಾಗ ಅವರು ಒಂದು ಸಂದರ್ಭದಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಈ ಸೌಜನ್ಯ ಕೊಲೆ ಪ್ರಕರಣ ಕುರಿತು ಯಾರು ಕೊಲೆ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಮಾಹಿತಿ BJPಯವರ ಬಳಿ ಇದೆ ಅಂತ ಹೇಳಿದರು. ಆದ್ದರಿಂದ ಈ ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ಏಕೆ ತನಿಖೆ ಮಾಡಬಾರ್ದು ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸ್ತಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸ್ತೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಮಾಹಿತಿಯನ್ನು ನೀಡುವಂತಹ BJPಯವರಿಗೆ ರಾಜ್ಯ ಸರ್ಕಾರ ಅವರಿಗೆ ಸಂರಕ್ಷಣೆಯನ್ನು ಪ್ರೊಟೆಕ್ಷನನ್ನು ಕೊಡ್ತೀವಿ ಅಂತ ಅವರು ತಿಳಿಸ್ತಿದ್ದಾರೆ. ಅಷ್ಟಕ್ಕೆ ನಿಲ್ಲಿಸ್ತೆ ಅವ್ರು ಏನಂತ ಹೇಳ್ತಿದ್ದಾರೆ ಅಂದರೆ, ಈ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗಬೇಕಾಗಿರೋದು ಬಹಳನೇ ಮುಖ್ಯ. ಆದ್ದರಿಂದ BJPಯವರು ತಮಗೆ ಯಾವುದೇ ಮಾಹಿತಿಯನ್ನು ಇದ್ದರೆ ಅದನ್ನು SIT ಮುಂದೆ ಇಡಬೇಕು ಅಂತ ಅವ್ರ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದಾರೆ ಸ್ನೇಹಿತರೆ, ಇವತ್ತಿನ ಮೂರನೇ ಪೊಲಿಟಿಕಲ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ಅದು ನಮ್ಮ CM ಸಿದ್ದರಾಮಯ್ಯ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತದೆ. ನಮ್ಮ CM ಆದ ಸಿದ್ದರಾಮಯ್ಯ ಅವರು ಒಂದು ಘೋಷಣೆಯನ್ನು ಮಾಡಿದರು. ಅದೇನಪ್ಪ ಅಂದರೆ, ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾದ ಉದ್ಘಾಟನೆ ಅಥವಾ ಚಾಲನೆಯನ್ನು ಮಾಡಲಿರುವುದು ಬೂಕರ್ ಪ್ರಶಸ್ತಿ ವಿಜೇತೆ ಆಗಿರುವಂತಹ ಬಾನು ಮುಸ್ತಾಕ್ ಅವರು ಅಂತ. ಹೌದು ಸ್ನೇಹಿತರೆ, ಈ ವಿಚಾರ ಹೇಳಿದ ಕೂಡಲೇ ಆಗಿಂದ ಈಗಲವರೆಗೂ ಕೂಡ ವಾಕ್ ಸಮರ ನಡೆದುಕೊಂಡೇ ಬರ್ತಾ ಇದೆ. ಇದಕ್ಕೆ ಪುಷ್ಟಿ ನೀಡುವಂತೆ DK ಶಿವಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡಿದರು. ಅವ್ರೇನಂತ ಹೇಳಿದರು ಅಂದರೆ, ಚಾಮುಂಡಿ ಬೆಟ್ಟ ಏನು ಹಿಂದೂಗಳ ಆಸ್ತಿಯಾ ಅಂತ ಅವರು ಪ್ರಶ್ನೆಯನ್ನು ಮಾಡಿದರು. ಇದಕ್ಕೆ BJPಯವರು ಕೆಂಡಾಮಂಡಲವಾಗಿದ್ದರು. ಇದಕ್ಕೆ ಈಗ CM ಆಗಿರುವಂತಹ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರೇನಂತ ಹೇಳ್ತಿದ್ದಾರೆ ಅಂದರೆ, ಈ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿಯೇ ಆಗಿರ್ಬೋದು, ಆದರೆ ಈ ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ, ಎಲ್ಲರೂ ಸೇರಿ ಆಚರಣೆ ಮಾಡುವಂತಹ ಹಬ್ಬ ಇದು. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲರೂ ಒಟ್ಟಾಗಿ ಸೇರಿ ಆಚರಣೆ ಮಾಡುವಂತಹ ಹಬ್ಬ ಇದು. ಇದರಲ್ಲೂ ಕೂಡ ಈ BJPಯವರು ರಾಜಕಾರಣ ಮಾಡ್ತಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ.
ಅಷ್ಟೇ ಅಲ್ಲದೆ ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ಬಾನು ಮುಸ್ತಾಕ್ ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿದೆ, ಎಷ್ಟು ಮಂದಿ ಕನ್ನಡಿಗರಿಗೆ ಈ ಪ್ರಶಸ್ತಿ ಸಿಕ್ಕಿದೆ, ಇದು ಅವರಿಗೆ ನೀಡಿರುವಂತಹ ಗೌರವ ಅಂತ ಅವರು ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಮುಂದುವರೆದು ಈ BJPಯವರು ಚಾಮುಂಡೇಶ್ವರಿ ಚಲೋ ಅಥವಾ ಮೈಸೂರು ಚಲೋ ಅನ್ನುವಂಥ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಅವ್ರೇನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ, ಎಲ್ಲ ಹಿಂದೂಗಳು ಒಂದಾಗ್ಬಿಡ್ತಾರೆ, ಎಲ್ಲ ಗಟ್ಟಿ ಆಗಿಬಿಡುತ್ತೆ, ಅವ್ರಿಗೆ ಓಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಮನುಷ್ಯತ್ವ ಇರಬೇಕು ಯಾರಿಗೆ ಆದರೂ ಅಂತ ಅವರು ತಿಳಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮುಂದುವರೆದು ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮಸ್ಥಳ ಅಭಿಯಾನ ಅಂತ, ಧರ್ಮಸ್ಥಳ ಚಲೋ ಅಂತ ಅವರು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಇದರಿಂದ ರಾಜಕೀಯವಾಗಿ ಲಾಭವನ್ನು ಪಡೆಯೋದಕ್ಕೆ BJPಯವರು ಹುನ್ನಾರವನ್ನು ಮಾಡ್ತಿದ್ದಾರೆ. SITಯನ್ನು ರಚನೆ ಮಾಡಿದಾಗ ಅದ್ರ ಬಗ್ಗೆ ಗೌರವವನ್ನು ಸೂಚಿಸಿದ್ರು, ಆದರೆ ಈಗ ಅದ್ರ ವಿರುದ್ಧವೇ ಅವ್ರಿಗೇನು ಲಾಭ ಸಿಗ್ತಿಲ್ಲ ಅಂತ ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಅವರು ಕೆಂಡಾಮಂಡಲವಾಗಿದ್ದಾರೆ ಸ್ನೇಹಿತರೆ. ಇವತ್ತಿನ 4ನೇ ಪೊಲಿಟಿಕಲ್ ಅಪ್ಡೇಟ್ ಯಾರ ಬಗ್ಗೆ ಅಂದರೆ, ರಾಧಿಕಾ ಕುಮಾರಸ್ವಾಮಿ ಅವರ ಬಗ್ಗೆ. ಹೌದು ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದ ಸಂಪುಟದಲ್ಲಿರುವಂತಹ ವಸತಿ ಸಚಿವರು ಆಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರ ಅಕ್ರಮ ಆಸ್ತಿ ಪತ್ತೆ ವೇಳೆ ಲೋಕಾಯುಕ್ತರು ಅವ್ರಿಗೆ ಸಾಲ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಪಟ್ಟಿಯನ್ನು ಮಾಡಿದಾಗ ಅದರಲ್ಲಿ ರಾಧಿಕಾ ಕುಮಾರಸ್ವಾಮಿ ಅವರು ಕೂಡ ಈ ಜಮೀರ್ ಅಹಮದ್ ಖಾನ್ ಅವರಿಗೆ ಸಾಲವನ್ನು ನೀಡಿದ್ದಾರೆ ಅನ್ನುವ ವಿಚಾರ ಬಹಿರಂಗಗೊಂಡಿದೆ. ಹೌದು ಸ್ನೇಹಿತರೆ, ಬರೋಬ್ಬರಿ 2 ಕೋಟಿ ರೂಪಾಯಿಯನ್ನು ರಾಧಿಕಾ ಕುಮಾರಸ್ವಾಮಿ ಅವರು ಜಮೀರ್ ಅಹಮದ್ ಖಾನ್ ಅವರಿಗೆ ನೀಡಿದ್ದಾರೆ. ಈ ಬಗ್ಗೆ ತನಿಖೆ ಮಾಡಿರುವಂತಹ ಲೋಕಾಯುಕ್ತರು ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಅಹಮದ್ ಖಾನ್ ಅವ್ರನ್ನ ಎಲ್ಲ ರೀತಿ ವಿಚಾರಣೆಯನ್ನು ಮಾಡಬೇಕಾದ್ರೆ ಅವರು ಸಾಲ ಕೊಟ್ಟಿರುವಂತಹ ಪಟ್ಟಿಯನ್ನು ತೆಗೆದಿದ್ದಾರೆ. ಇದರಲ್ಲಿ ಬರೋಬ್ಬರಿ 2 ಕೋಟಿ ರೂಪಾಯಿ ಸಾಲವನ್ನು ರಾಧಿಕಾ ಕುಮಾರಸ್ವಾಮಿ ಅವರು ನೀಡಿದ್ದಾರೆ ಅಂತ ಬಹಿರಂಗಗೊಂಡಿದೆ. ಇದನ್ನು ಕೂಡ ಒಪ್ಪಿಕೊಂಡಿರುವಂತಹ ರಾಧಿಕಾ ಕುಮಾರಸ್ವಾಮಿ ಅವರು ಇದನ್ನು 2012ರಲ್ಲಿ ಲಕ್ಕಿ ಚಿತ್ರದ ನಿರ್ಮಾಣದ ಸಂದರ್ಭದಲ್ಲಿ ನೀಡಿರುವುದಾಗಿ ಅವರು ಕೂಡ ಖಾತ್ರಿಯನ್ನು ಪಡಿಸಿದ್ದಾರೆ. ಹೌದು ಸ್ನೇಹಿತರೆ, ನಿರ್ಮಾಣದಿಂದ ಬಂದ ಹಣವನ್ನು ಜಮೀರ್ ಅಹಮದ್ ಖಾನ್ ಅವರಿಗೆ ನೀಡಿರುವುದಾಗಿ ಅವರು ಕೂಡ ಅಧಿಕೃತವಾಗಿ ಒಪ್ಪಿಕೊಂಡಿದ್ದಾರೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ಇನ್ನು ಇವತ್ತಿನ ಕೊನೆಯ ಪೊಲಿಟಿಕಲ್ ಅಪ್ಡೇಟ್ ಯಾರ್ದಪ್ಪ ಅಂದರೆ, ಅದು ನಮ್ಮ DK ಶಿವಕುಮಾರ್ ಅವರ ಬಗ್ಗೆ. ಹೌದು ಸ್ನೇಹಿತರೆ, ಅವರು ಮೊನ್ನೆಯಷ್ಟೇ ಉಡುಪಿಯ ಶ್ರೀ ಕೃಷ್ಣನ ದರ್ಶನವನ್ನು ಪಡೆದರು. ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯವರು ಏನಂತ ಹೇಳಿದ್ರು ಅಂದರೆ, ಸೆಪ್ಟೆಂಬರಲ್ಲಿ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಆಗುತ್ತೆ ಅನ್ನಲಾಗ್ತಿದೆ, ಮುಖ್ಯಮಂತ್ರಿಗಳ ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ DK ಶಿವಕುಮಾರ್ ಅವರು ಕೃಷ್ಣನ ಮೊರೆ ಹೋದ್ರ ಅನ್ನುವಂತಹ ಪ್ರಶ್ನೆಗೆ ಅವ್ರು ಏನಂತ ಹೇಳಿದ್ರು ಅಂದರೆ, ಈ ಹಿಂದೆ ಕೂಡ ಉಡುಪಿಗೆ ಬರುವಂತಹ ಆಹ್ವಾನ ಇದು ನನಗಿತ್ತು, ಆದರೆ ನನಗೆ ಹೋಗೋಕ್ಕೆ ಸಮಯ ಸಿಕ್ಕಿರಲಿಲ್ಲ. ಆದ್ದರಿಂದ ಈಗ ನಾನು ಸಮಯ ಮಾಡಿಕೊಂಡು ಕೃಷ್ಣನ ದರ್ಶನಕ್ಕಾಗಿ ನಾನು ಬಂದಿದ್ದೇನೆ. ಕೃಷ್ಣ ಆಗಿರ್ಬೋದು, ಗಣಪತಿ ಆಗಿರ್ಬೋದು ಹಾಗೂ ಮಾಧ್ಯಮ ಮಿತ್ರರ ಆಶೀರ್ವಾದ ನನ್ನ ಮೇಲೆ ಇರಬೇಕು, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಅವರು ನಗೆ ಪಾಟಲಿಗೆ ಮಾಡಿದ್ದಾರೆ ಸ್ನೇಹಿತರೆ. ಅಷ್ಟಕ್ಕೆ ನಿಲ್ಲಿಸ್ದೆ, ಅವರು ಮುಂದುವರೆದು ಏನಂತ ಹೇಳ್ತಿದ್ದಾರೆ ಅಂದರೆ, ನೀವು ನನ್ನನ್ನು ಬಂಡೆ ಅಂತ ಕರಿತೀರಾ, ನನ್ನನ್ನು ಕಡೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ ಅವರು ಒಂದು ಡೈಲಾಗ್ನ ಕೂಡ ಹೊಡೆದ್ರು ಸ್ನೇಹಿತರೆ. ಅಷ್ಟೇ ಅಲ್ಲದೆ, ಈ ಬಂಡೆ ಕಲ್ಲಿನಿಂದ ನೀವು ಆಧಾರ ಸ್ತಂಭ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಏನನ್ನು ಬೇಕಾದ್ರೂ ಮಾಡ್ಕೋಬೋದು, ನೀವು ನನ್ನನ್ನು ಯಾವ ರೀತಿ ಬೇಕಾದರೂ ಕೂಡ ನೋಡ್ಬೋದು, ನಾನು ಏನೇನೇ ಮಾತಾಡಿದ್ರು ಕೂಡ ನೀವು ಅದನ್ನು ತಪ್ಪನ್ನು ಹುಡುಕ್ತಾ ಇದ್ದೀರಾ, ಆದ್ದರಿಂದ ನನ್ನ ಬಾಯಿಂದ ಯಾವುದೇ ತಪ್ಪನ್ನು ನುಡಿಸಬಾರ್ದು ಅನ್ನುವಂತೆ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೀನಿ ಅಂತ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಸ್ನೇಹಿತರೆ. ಇದಿಷ್ಟು ಇವತ್ತಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಾಗಿತ್ತು. ಇನ್ನೂ ಹೆಚ್ಚಿನ ಕರ್ನಾಟಕ ಪಾಲಿಟಿಕ್ಸ್ ವಿಚಾರಗಳಿಗಾಗಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.